ದಾಸಿಮಯ್ಯನವರು ಆ ದಿವ್ಯವಾದ ಬಟ್ಟೆಯನ್ನ ಅವರಿಗೆ ಕೊಟ್ಟಾಗ ಆ ಮುದುಕ ವೃದ್ಧ ಜಂಗಮ ಅದನ್ನು ತೆಗೆದುಕೊಂಡು ಹೊದ್ದುಕೊಳ್ಳುವುದರ ಬದಲು ಅದನ್ನ ಹರಿದು 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 ಚಿಂದಿ ಮಾಡುತ್ತಾನೆ. ಅದರಲ್ಲಿ ಒಂದು ತುಂಡನ್ನ ತನ್ನ ಕೈಯಲ್ಲಿದ್ದಂತಹ ದಂಡಕ್ಕೆ ಸುತ್ತುತ್ತಾನೆ, ಮತ್ತೊಂದು ತುಂಡನ್ನ ತನ್ನ ಶಿರಸ್ಸಿಗೆ ಸುತ್ತಿಕೊಳ್ಳುತ್ತಾನೆ, ಮತ್ತೊಂದು ಹರಿದ ತುಂಡನ್ನ ತನ್ನ ಕಾಲಿನಲ್ಲಿ ಹುಣ್ಣಾಗಿ ಕೀವು ಸೋರುತ್ತಿರುವ ಆ ಗಾಯಕ್ಕೆ ಸುತ್ತುತ್ತಾನೆ. ಉಳಿದ ಬಟ್ಟೆಯನ್ನ ಹರಿದು ಚಿಂದಿ ಚಿಂದಿ ಮಾಡುತ್ತಾನೆ. ಇದೆಲ್ಲವನ್ನು ಪ್ರಶಾಂತ ಚಿತ್ತದಿಂದ ನೋಡುತ್ತಿದ್ದಂತಹ ದಾಸಿಮಯ್ಯನವರು ಸ್ವಲ್ಪವೂ ವಿಚಲಿತರಾಗದೆ, ಸ್ವಾಮಿ ನಾನು ಬರಲೇ ಎಂದು ಕೇಳುತ್ತಾರೆ. ಅಯ್ಯೋ, ಹಸಿವಾಗಿದೆ ನನಗೆ, ಹಸಿವಿನಿಂದ ನರಳುತ್ತಿರುವ ನನ್ನನ್ನು ಬಿಟ್ಟು ಹಾಗೆ ಹೋಗುತ್ತೀಯಾ ಅಂತ ಕೇಳಿದಾಗ, ಆಯ್ತು ಬನ್ನಿ ಹೋಗೋಣ ಅಂತ ಹೇಳಿ ಸ್ವಲ್ಪವೂ ಆ ಜಂಗಮನ ಬಗೆಗೆ ಕೋಪ ಮಾಡಿಕೊಳ್ಳದೆ, ಬೇಸರ ಮಾಡಿಕೊಳ್ಳದೆ ಆ ವೃದ್ಧ ಜಂಗಮರನ್ನ ತಮ್ಮ ಮನೆಗೆ ಕರೆದುಕೊಂಡು ಬರುತ್ತಾರೆ ದಾಸಿಮಯ್ಯನವರು. ಇದೆಲ್ಲವನ್ನು ಗಮನಿಸುತ್ತಾ ಬಂದ ವೃದ್ಧ ಜಂಗಮ ಇವರ ಮನೆಗೆ ಬರುತ್ತಾರೆ. ಬಂದು ಎಲ್ಲ ವಿಚಾರವನ್ನ ದುಗ್ಗಡ ದೇವಿಯವರಿಗೆ, ತಮ್ಮ ಪತ್ನಿಗೆ ದಾಸಿಮಯ್ಯನವರು ತಿಳಿಸುತ್ತಾರೆ. ಆ ಪತ್ನಿಯೂ ಕೂಡ ಸ್ವಲ್ಪವೂ ಬೇಸರ ಮಾಡಿಕೊಳ್ಳದೆ ಬಂದ ಅತಿಥಿಗೆ ತಮ್ಮ ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳಿಂದ ಅಡುಗೆಯನ್ನ ಮಾಡಿ ಊಟಕ್ಕೆ ಬಡಿಸುತ್ತಾರೆ. ಅತಿಥಿ ದೇವೋಭವ ಎಂದು ಭಾವಿಸಿದ್ದಂತಹ ಇಬ್ಬರು ದಂಪತಿಗಳು ಬಂದ ವೃದ್ಧ ಜಂಗಮನಿಗೆ ಸಂಪ್ರೀತವಾಗುವಂತೆ, ಅವರಿಗೆ ಸಂತೋಷವಾಗುವಂತೆ ಅವರಿಗೆ ಅಡುಗೆ ಮಾಡಿ ಬಡಿಸುತ್ತಾರೆ. ತಾವು 12 ವರ್ಷಗಳ ಕಾಲ ನೇಯ್ದಂತಹ ಆ ದಿವ್ಯವಾದ ಬಟ್ಟೆಯನ್ನ ಹರಿದು ಚಿಂದಿ ಚಿಂದಿ ಮಾಡಿದಂತಹ ಮುದುಕನ ಮನಸ್ಸು ಸಂಪ್ರೀತವಾಗುವಂತೆ ನಡೆದುಕೊಳ್ಳುತ್ತಾರೆ. ಇದೆಲ್ಲವನ್ನು ಗಮನಿಸಿದಂತಹ ವೃದ್ಧ ಜಂಗಮ ಇವರ ಈ ವರ್ತನೆಯಿಂದ, ಇವರ ಈ ಸತ್ಕಾರದಿಂದ ಸಂಪ್ರೀತನಾಗಿ ಆನಂದ ತುಂಡಿಲನಾಗಿ ಇವರಿಗೆ ತವನಿಧಿಯನ್ನು ಕರುಣಿಸುತ್ತಾನೆ. ಅಂದ್ರೆ ಅಕ್ಷಯ ಪಾತ್ರೆಯನ್ನು ಕರುಣಿಸುತ್ತಾನೆ. ಅಕ್ಷಯ ಪಾತ್ರೆಯನ್ನು ಕರುಣಿಸಿ ಅದೃಶ್ಯನಾಗುತ್ತಾನೆ. ಆ ವೃದ್ಧ ಜಂಗಮ ಬಂದು ತಮಗೆ ತವನಿಧಿಯನ್ನು ಏನು ಕೊಡುತ್ತಾನೆ, ಅದರ ಸಹಾಯದಿಂದ ಮುಂದೆ ದಾಸಿಮಯ್ಯ ಮತ್ತು ದುಗ್ಗಳೆಯವರು ದಾಸೋಹವನ್ನ ವ್ಯವಸ್ಥೆ ಮಾಡುತ್ತಾ, ಅಂದ್ರೆ ಶಿವಗಣ ಆರಾಧನೆಯನ್ನ ನಡೆಸುತ್ತಾ ದಾಂಪತ್ಯ ಜೀವನವನ್ನ ನಡೆಸುತ್ತಾ ಇರುತ್ತಾರೆ. ಇದು ನಮಗೆ ದಾಸಿಮಯ್ಯನವರಿಗೆ ಸಂಬಂಧಪಟ್ಟ ಈ ಕತೆ ವಾಸ್ತವವೋ ಅವಾಸ್ತವವೋ ಎನ್ನುವುದಕ್ಕಿಂತ ದಾಸಿಮಯ್ಯ ಮತ್ತು ಅವರ ಪತ್ನಿಯಾಗಿರ್ತಕ್ಕಂಥ ದುಗ್ಗಳೆ ಅತಿಥಿಗಳನ್ನು ಸತ್ಕರಿಸುವ ವಿಚಾರದಲ್ಲಿ ಮತ್ತು ತಮ್ಮ ಕಾಯಕದಲ್ಲಿ ತಾವು ಯಾವ ರೀತಿ ದುಡಿಮೆಯನ್ನು ಮಾಡ್ತಾ ಇದ್ರು ಮತ್ತು ಅದರಿಂದ ಬಂದಂಥದ್ದನ್ನು ಹೇಗೆ ಸತ್ಪಾತ್ರರಿಗೆ ಅದನ್ನು ವಿನಿಯೋಗಿಸ್ತಾ ಇದ್ರು ಎನ್ನುವುದು ಇದರಿಂದ ನಮಗೆ ತಿಳಿದು ಬರ್ತದೆ. ಈ ಕಥೆ ನಮಗೆ ಕ್ರಿಸ್ತಶಕ 13ನೇ ಶತಮಾನದಲ್ಲಿದ್ದ ಶಿವಕವಿ ಹರಿಹರ ಬರೆದಂತಹ ದಾಸಿಮಯ್ಯಗಳ ರಗಳೆಯಲ್ಲಿ ಲಕ್ಕಣದಂಡೇಶ ಎಂಬತಕ್ಕಂತಹ ಕವಿ ಬರೆದ ಶಿವತತ್ವ ಚಿಂತಾಮಣಿಯಲ್ಲಿ ಸಂಗ್ರಹವಾಗಿ, ಭೀಮಕವಿಯ ಬಸವ ಪುರಾಣದಲ್ಲಿಯೂ ಸ್ವಲ್ಪ ಸಂಗ್ರಹವಾಗಿ, ಹಾಗೂ ಶಾಂತಲಿಂಗ ದೇಶಿಕ ಎಂಬ ಕವಿ ಬರೆದಂತಹ ಭೈರವೇಶ್ವರ ಕಾವ್ಯ ಕಥಾಸೂತ್ರ ರತ್ನಾಕರ ಎನ್ನುವ ಕಾವ್ಯದಲ್ಲಿ ಸ್ವಲ್ಪ ವಿವರವಾಗಿಯೂ ಈಗ ನಾನು ಹೇಳಿದ ಕತೆ ಬಿತ್ತರಗೊಂಡಿದೆ. ದಾಸಿಮಯ್ಯ ಮತ್ತು ದುಗ್ಗಳೆಯರು ಅನ್ಯೋನ್ಯವಾದ ದಾಂಪತ್ಯವನ್ನ ಮುನ್ನಡೆಸುತ್ತಾ ತಮ್ಮ ನೇಕಾರ ವೃತ್ತಿಯ ಮೂಲಕ ಬಂದ ಸಂಪಾದನೆಯಿಂದ ಹಾಗೂ ತವನಿಧಿಯಿಂದ ದಾಸೋಹಗಳನ್ನ ಏರ್ಪಡಿಸುತ್ತಾ ಸಹಸ್ರಾರು ಜನಗಳಿಗೆ ಗಣ ಆರಾಧನೆ ಮಾಡುತ್ತಾ ಅನ್ಯೋನ್ಯವಾದ ದಾಂಪತ್ಯವನ್ನ 16 ವರ್ಷಗಳ ಕಾಲ ನಡೆಸುತ್ತಾ ಅದೇ ಊರಿನಲ್ಲಿರುವ, ಈಗಲೂ ಇರತಕ್ಕಂಥ ಮುದಿನೂರಿನಲ್ಲಿ ರಾಮನಾಥ ದೇವಸ್ಥಾನ ಇದೆ, ಸಂಸಾರ ಸುಖವನ್ನ ಸವಿಯುತ್ತಾ ಶಿವಗಣ ಆರಾಧನೆಯನ್ನ ನಡೆಸುತ್ತಾ ರಾಮನಾಥನಲ್ಲಿ ಐಕ್ಯವಾದರು ಎಂಬುದು ನಮ್ಮ ಕಾವ್ಯಗಳಿಂದ ತಿಳಿದು ಬರುತ್ತದೆ. ಜೇಡರ ದಾಸಿಮಯ್ಯನವರ ವಚನಗಳು ನಾವು ಸ್ವಲ್ಪ ಪ್ರಸ್ತಾಪಿಸುವುದಾದರೆ, ನಮ್ಮ ಇದುವರೆಗೂ ಜೇಡರ ದಾಸಿಮಯ್ಯನವರ ವಚನಗಳನ್ನು ಅಧ್ಯಯನ ಮಾಡಿರತಕ್ಕಂಥ ನಮ್ಮ ವಿಮರ್ಶಕರು, ವಿದ್ವಾಂಸರು, ನಮ್ಮ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ ಶರಣ ಸಾಹಿತ್ಯ ಚಿಂತಕರು ತಮ್ಮದೇ ಆದ ಅಭಿಪ್ರಾಯಗಳನ್ನು ದಾಸಿಮಯ್ಯನವರ ವಚನಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಜೇಡರ ದಾಸಿಮಯ್ಯನವರ ವಚನಗಳು ನಾನು ಹಿಂದಿನ ಸಂಚಿಕೆಯಲ್ಲಿಯೇ ಹೇಳಿದಂತೆ ತುಂಬಾ ಸಂಕ್ಷಿಪ್ತವಾಗಿರುತ್ತವೆ ಮತ್ತು ಸರಳವಾಗಿರುತ್ತವೆ. 3 ಸಾಲಿನಿಂದ ಹಿಡಿದು 5 ಸಾಲುಗಳ ವಚನಗಳೇ ಇವರಲ್ಲಿ ಕಂಡುಬರುವುದು. ಬೇರೆಲ್ಲ ವಚನಕಾರರಲ್ಲಿ 10, 20, 1 ಪುಟ ಕೆಲವರ ವಚನಗಳು ತುಂಬಾ ದೀರ್ಘವಾಗಿರುತ್ತವೆ. ಆದರೆ ಜೇಡರ ದಾಸಿಮಯ್ಯನವರ ವಚನಗಳು 3 ಸಾಲಿನಿಂದ ಹಿಡಿದು 5 ಸಾಲಿನವರೆಗೆ ಇರುತ್ತವೆ ಅಷ್ಟೇ, ದೀರ್ಘ ಪಾದಗಳಿಲ್ಲ. ಅಷ್ಟೇ ಅಲ್ಲ, ಪ್ರಾರಂಭದ ವಚನಕಾರರಲ್ಲಿ ನಾವು ಗಮನಿಸಿದರೆ ಈ ಜೇಡರ ದಾಸಿಮಯ್ಯನವರ ವಚನಗಳ ಪ್ರಭಾವ ಆಗಿರುವುದನ್ನು ನಾವು ಗಮನಿಸಬಹುದು. ದಾಸಿಮಯ್ಯನವರ ವಚನಗಳಲ್ಲಿ ನಮ್ಮ ಸಂಶೋಧಕರಾದ ಚಿದಾನಂದ ಮೂರ್ತಿಯವರು ಹೇಳುವಂತೆ ಆದಿಪ್ರಾಸ ಅನುಪ್ರಾಸಗಳು ಹೆಚ್ಚಾಗಿ ಕಂಡುಬರುತ್ತವೆ, ತ್ರಿಪದಿಯ ಲಯ ಕಂಡುಬರುತ್ತದೆ. ಅಷ್ಟೇ ಅಲ್ಲ,
ಆ ಭಾಷೆ ಸರಳವೂ ಸಂಕ್ಷಿಪ್ತವೂ ಆಗಿರುವಂತೆ ಹಸಿ ಹಸಿಯಾಗಿರ್ತಕ್ಕಂತಹ ಶೈಲಿ, ಈ ಬರವಣಿಗೆ, ಆ ಹಸಿ ಹಸಿಯಾದ ಆ ಒಂದು ರೂಪ ಆ ವಚನಗಳಲ್ಲಿ ಕಂಡು ಬರುತ್ತದೆ. ಇನ್ನು ತಾಜಾತನದಿಂದ ಕೂಡಿರುವಂತಹ ಬರವಣಿಗೆ ಎಂಬಂತೆ ಅದು ಭಾಸವಾಗುತ್ತದೆ. ಅದಕ್ಕೆ ಚಿದಾನಂದ ಮೂರ್ತಿಗಳು ದಾಸಿಮಯ್ಯನವರ ಬರವಣಿಗೆಯ ರೂಪವನ್ನು ಗಮನಿಸಿ ಅವು ಗರಿಗರಿಯಾಗಿವೆ ಎನ್ನುತ್ತಾರೆ. ಕ್ರಿಸ್ಪ್ನೆಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಆ ಪದವನ್ನೇ ಬಳಸುತ್ತಾರೆ. ನಾನು ಈ ಮಾತನ್ನ ಇಲ್ಲಿ ಏಕೆ ಹೇಳುತ್ತಿದ್ದೇನೆಂದರೆ, ದಾಸಿಮಯ್ಯನವರು ರಚಿಸಿದಂತಹ ಆ ವಚನಗಳು ಇವೆಯಲ್ಲ, ಅವು ತುಂಬಾ ಸರಳವೂ ಸಂಕ್ಷಿಪ್ತವೂ ಆಗಿವೆ. ಹರಿತವಾದ ತಮ್ಮ ಆಲೋಚನೆ, ತಮ್ಮ ತೀಕ್ಷ್ಣವಾದ ಆ ಅಭಿವ್ಯಕ್ತಿ, ಇವು ತುಂಬಾ ವ್ಯಾಪಕವಾದ ಅರ್ಥದಿಂದ ಓದುಗರ ಮನಸ್ಸನ್ನು ಸೆಳೆಯುತ್ತವೆ. ನೋಡುವುದಕ್ಕೆ ತುಂಬಾ ಚಿಕ್ಕದಾಗಿದ್ದರೂ ಕೂಡ, ಗಾತ್ರದಲ್ಲಿ ಕಿರಿದಾಗಿದ್ದರೂ ಕೂಡ ಹಿರಿದಾದ ಅರ್ಥವನ್ನ ಅವು ತುಂಬಿಕೊಂಡಿವೆ. ಮೂರೇ ಮೂರು ಸಾಲುಗಳಿಂದ ಕೂಡಿರ್ತಕ್ಕಂಥ ಅನೇಕ ವಚನಗಳು ವ್ಯಾಪಕ ಅರ್ಥವನ್ನ ಹೊಂದಿರುವುದನ್ನು ನಾವು ಗಮನಿಸಬಹುದು. ಅವರ ಭಾಷೆ ಚಿದಾನಂದ ಮೂರ್ತಿಯವರು ಮತ್ತು ಬೇರೆ ಎಲ್ ಬಸವರಾಜ್ ಅವರು, ಬೇರೆ ಬೇರೆ ವಿಮರ್ಶಕರು ಗುರುತಿಸ್ತಾರೆ, ಉಳಿದೆಲ್ಲ ವಚನಕಾರರ ವಚನಗಳಲ್ಲಿ ಕಂಡುಬರುವ ಭಾಷಾ ಬಳಕೆಗಿಂತ ದಾಸಿಮಯ್ಯನವರ ಭಾಷೆಯಲ್ಲಿ ಅಷ್ಟೊಂದು ನಾಜೂಕು ಅಂದ್ರೆ ಸೌಮ್ಯತೆ ಎಂಬುದು ಇಲ್ಲವೇನೋ ಎನಿಸುತ್ತದೆ. ಸ್ವಲ್ಪ ಭಾಷೆ ಇವತ್ತಿನ ಮಾತಿನಲ್ಲಿ ಹೇಳಬೇಕಂದ್ರೆ ನಮಗೆ ಸ್ವಲ್ಪ ನಿಷ್ಠುರವಾದ ಭಾಷೆಯನ್ನ ದಾಸಿಮಯ್ಯನವರು ಬಳಸಿಕೊಂಡಿದ್ದಾರೇನೋ ಎನಿಸುತ್ತದೆ. ಸಮಾಜದಲ್ಲಿ ಕಂಡು ಬಂದಂತಹ ಅಂಕುಡೊಂಕುಗಳನ್ನು ತಿದ್ದುವಾಗ ಯಾವುದೇ ದಾಕ್ಷಿಣ್ಯವಿಲ್ಲದೆ ಅದನ್ನು ನೇರವಾಗಿ ಖಂಡಿಸ್ತಕ್ಕಂತಹ ಎದೆಗಾರಿಕೆಯನ್ನ ಅವರ ವಚನಗಳಲ್ಲಿ ಅವು ವ್ಯಕ್ತಪಡಿಸಿರುವುದನ್ನು ನಾವು ಗಮನಿಸಬಹುದು. ಕೆಲವು ವಚನಗಳ ಬಗ್ಗೆ ಮಾತನಾಡೋಣ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನು ಎಂದು ನೀನೆನ್ನ ಜಡಿದೊಮ್ಮೆ ನುಡಿಯದಿರ, ನೀನೆನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ. ಆ ರಾಮನಾಥನಿಗೆ ಸವಾಲಾಕುವ ರೀತಿಯಲ್ಲಿ ಈ ವಚನ ಕಂಡು ಬರುತ್ತಿದೆ. ಒಡಲು ಅಂದ್ರೆ ದೇಹ. ಈ ನಮ್ಮ ಭೌತಿಕ ಕಾಯ ಇದೆಯಲ್ಲ, ಪ್ರತಿಯೊಂದು ಜೀವಿಗಳು ಈ ಭೂತ ಪ್ರಪಂಚದಲ್ಲಿ ದೇಹ ಧರಿಸುತ್ತವೆ. ಮನುಷ್ಯನಾದ ನಾನು ದೇಹ ಧರಿಸಿದ್ದೇನೆ ನಿಜ. ದೇಹ ಧರಿಸಿದ ಮೇಲೆ ಅಂದ್ರೆ ಈ ಒಡಲನ್ನು ಧರಿಸಿದ ಮೇಲೆ ಹಸಿವು ಎಂಬುದು ಇಲ್ಲಿ ಸಹಜ. ಒಡಲುಗೊಂಡವ ಹಸಿವ. ಹೌದು, ಪ್ರತಿಯೊಂದು ಜೀವಿಗೂ ಕೂಡ ಹಸಿವು ಸಹಜವಾದುದು. ಹಸಿವು, ನಿದ್ರೆ, ಕಾಮ ಇವು ಜೀವಿಗಳ ಹುಟ್ಟಿನಿಂದಲೇ ಬಂದಿರುತ್ತವೆ. ಅದಕ್ಕಾಗಿಯೇ ಇವುಗಳನ್ನ ಸಹಜ ಅಂದ್ರೆ ಜೊತೆಯಲ್ಲಿಯೇ ಜನಿಸಿದಂತಹ ಪ್ರವೃತ್ತಿಗಳು, ಇನ್ಸ್ಟಿಂಕ್ಟ್ಸ್ ಅಂತಲೇ ಕರೆಯುತ್ತೇವೆ. ಮನುಷ್ಯನಿಗೆ ಹುಟ್ಟಿನಿಂದಲೇ ಬಂದಿದೆ ಹಸಿವು. ಹಸಿವನ್ನು ಗೆಲ್ಲುವ ಶಕ್ತಿ ಇದೆ ನಿಜ, ಆದ್ರೆ ಗೆಲ್ಲುವುದೇ ದೊಡ್ಡದಲ್ಲ. ಹಾಗಂತ ಹಸಿವು ದೌರ್ಬಲ್ಯವೂ ಅಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಹಸಿವಾಗುತ್ತದೆ ನಿಜ. ಹಾಗೆಂದು ಅದನ್ನೇ ನನ್ನನ್ನು ತುಚ್ಛೀಕರಿಸಿ ಮಾತನಾಡಬೇಡ. ಅಯ್ಯೋ, ಇವನು ಮರ್ತ್ಯ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದಾನೆ, ಹಸಿವು ಎಂದು ಸಾಯುತ್ತಾನೆ, ಅದೇ ನನ್ನ ದೌರ್ಬಲ್ಯವಲ್ಲ ರಾಮನಾಥ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕೆಲವೊಮ್ಮೆ ಆಕಸ್ಮಿಕವಾಗಿ ಆದರೂ ಸುಳ್ಳನ್ನು ಹೇಳಬೇಕಾಗುತ್ತದೆ. ಸುಳ್ಳು ಹೇಳದೆ ಬದುಕುವುದು, ಸತ್ಯಸಂಧತೆಯಿಂದ ಜೀವಿಸುವುದು ಸಾಧ್ಯವಿರಬಹುದಾದರೂ ಮನುಷ್ಯ ಮಾತ್ರರಿಗೆ ಅದು ಕಷ್ಟ ಸಾಧ್ಯ. ಇದನ್ನು ಅರ್ಥ ಮಾಡಿಕೊಂಡಿದ್ದ ದಾಸಿಮಯ್ಯನವರು ರಾಮನಾಥ, ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನು ಎಂದು, ಅಯ್ಯೋ ಈ ಮನುಷ್ಯ ದೇಹಧಾರಿಯಾಗಿದ್ದಾನೆ, ದೇಹ ಧರಿಸಿರುವ ಈ ಮನುಷ್ಯ ಸುಳ್ಳು ಹೇಳುತ್ತಾನೆ, ಹಸಿವಿನಿಂದ ಕೂಡಿದ್ದಾನೆ ಅಂತ ಹೇಳಿ ಅದನ್ನೇ ತುಚ್ಛೀಕರಿಸಿ ಮಾತನಾಡಬೇಡ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಹಸಿವು ಮತ್ತು ಹುಸಿ ನುಡಿಯುವುದು ಅದು ಸಹಜವಾಗಿರಬಹುದು. ಹಾಗೆಂದು ಅದನ್ನೇ ನನ್ನ ದೌರ್ಬಲ್ಯ ಎಂದು ಭಾವಿಸಿ ನನ್ನನ್ನು ಹೀಯಾಳಿಸಿ ಮಾತನಾಡಬೇಡ. ಒಡಲುಗೊಂಡವನೆಂದು ನೀನು ಎನ್ನ ಜಡಿದು ಒಮ್ಮೆ ನುಡಿಯದಿರ. ನೀನು ದೇವನಾಗಿರಬಹುದು ರಾಮನಾಥ, ಮನುಷ್ಯನಾಗಿ ಹುಟ್ಟಿದರೆ ನೀನೇನಾದರೂ ನೀನು ಕೂಡ ಹಸಿವನ್ನು ಅನುಭವಿಸ್ತೀಯಾ, ನೀನು ಕೂಡ ಸುಳ್ಳನ್ನು ಹೇಳಬೇಕಾಗುತ್ತದೆ. ನೀನು ನನ್ನಂತೆ ಒಮ್ಮೆ ದೇಹವನ್ನು ಧರಿಸಿ ಅಂದ್ರೆ ಒಡಲುಗೊಂಡು ನೋಡ ಎಂಬುದಾಗಿ ಕೇಳ್ತಾರೆ. ಅಂದ್ರೆ ಮನುಷ್ಯನಿಗೆ ಹಸಿವು ಮತ್ತು ಹುಸಿ ಎಂಬತಕ್ಕಂಥವಿದವಲ್ಲ, ಇವನ್ನ ಗೆಲ್ತಕ್ಕಂಥ ಸಾಧ್ಯ ಇದೆ, ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಸಾಧ್ಯ ಅಂತ. ಅದನ್ನ ಅಂದ್ರೆ ಇಲ್ಲಿ ದಾಸಿಮಯ್ಯನವರು ಸುಳ್ಳನ್ನ ಹೇಳ್ತಕ್ಕಂಥದ್ದನ್ನೇನು ಸಮರ್ಥಿಸ್ತಾ ಇಲ್ಲ. ಸುಳ್ಳು ಹೇಳುವುದು ತಪ್ಪು ಅಂತ ಎಲ್ಲರಿಗೂ ಗೊತ್ತು. ಆದರೆ ಸುಳ್ಳನ್ನ ಹೇಳದೆ ಸತ್ಯಸಂಧರಾಗಿ ಬದುಕುವುದು ಕಷ್ಟ ಸಾಧ್ಯ. ತಾನು ಈ ವಚನದ ಮೂಲಕ ದಾಸಿಮಯ್ಯನವರು ರಾಮನಾಥನಿಗೆ ಸವಾಲಾಕುವ ರೀತಿಯಲ್ಲಿ ಮನುಷ್ಯನಿಗೆ ಸಹಜವಾಗಿರುವಂತಹ ಬಯಕೆಗಳನ್ನ ದೌರ್ಬಲ್ಯಗಳೆಂದು ತಿಳಿದುಕೊಳ್ಳದೆ ಅವೆಲ್ಲವನ್ನು ಮೀರಿ ನಾವು ಸಾಧನೆಯನ್ನ ಮಾಡಬೇಕು ಎನ್ನುವುದನ್ನು ಪರೋಕ್ಷವಾಗಿ ಹೇಳುತ್ತಾರೆ.
ಅಲ್ಲಿ ಹಸಿವಿನ ಮಹತ್ವವನ್ನು ಹೇಳುತ್ತಲೇ ಹಸಿವು ಎಂತಹ ಘೋರ ಪರಿಣಾಮವನ್ನು ಉಂಟು ಮಾಡುತ್ತದೆ. ಹಸಿವಿಗೆ ಬೇಕಾಗುವುದು ಆಹಾರ. ಆಹಾರ ಎಲ್ಲರಿಗೂ ಸಿಗುತ್ತಿದೆಯೇ? ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಎಲ್ಲಿ ಅಸಮಾನತೆಯ ಸಮಾಜ ಇರುತ್ತದೆಯೋ ಅಲ್ಲಿ ಈ ಹಸಿವು ಎನ್ನುವುದು ತಾಂಡವವಾಡ್ತಾ ಇರ್ತದೆ. ಎಲ್ಲ ಆಹಾರ ಅಥವಾ ಉಣಿಸು ಅಥವಾ ತಿನಿಸು ಅಂತ ಏನು ಕರಿತೀವಿ, ಆ ಬೇಕಾದಷ್ಟು ಇದ್ದರೂ ಕೂಡ ಎಲ್ಲರಿಗೂ ಸಮಾನವಾಗಿ ಸಿಕ್ಕುವುದಿಲ್ಲ. ಕಷ್ಟಪಟ್ಟು ದುಡಿದರೆ ಅದಕ್ಕೆ ತಕ್ಕದ್ದನ್ನು ಅನುಭವಿಸ್ತಾನೆ ಅಂದ್ರೆ ಕಷ್ಟಪಡ್ತಕ್ಕಂಥವ್ರು ಎಲ್ಲರಿಗೂ ಇಲ್ಲಿ ಸುಖ ಇಲ್ಲ. ಅಸಮಾನತೆ ಎಲ್ಲಿರ್ತದೆ? ಸ್ವಾರ್ಥ ಸಮಾಜ ಇದ್ದಾಗ ಇರ್ತದೆ. ಸಂಗ್ರಹಣ ಬುದ್ಧಿ ಎಲ್ಲಿ ಜಾಸ್ತಿ ಇರುತ್ತದೆಯೋ ಅಲ್ಲಿ ಕೆಲವರು ಅಜೀರ್ಣದಿಂದ ಸಾಯುತ್ತಿದ್ದರೆ ಕೆಲವರು ಹಸಿವಿನಿಂದ ಸಾಯುತ್ತಿರುತ್ತಾರೆ. ಹಸಿವನ್ನ ಮೊದಲು ಹೋಗಲಾಡಿಸಬೇಕು. ಇದಕ್ಕೆ ಸಂಬಂಧಪಟ್ಟಂತ ಒಂದು ವಚನ, ಬಹಳ ಪ್ರಸಿದ್ಧವಾದಂತಹ ವಚನ, ದಾಸಿಮಯ್ಯನವರ ವಚನ. ಹಸಿವು ಇದೆಯಲ್ಲ, ಇದು ಬಹಳ ಭೀಕರವಾದ ಪರಿಣಾಮವನ್ನು ಉಂಟು ಮಾಡುತ್ತದೆ. ಹಸಿವು ಎಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ. ಹಸಿವು ಎಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ. ಹಸಿವಿಗೆ ಅನ್ನವನಿಕ್ಕಿ ವಿಷವನಿಳುಹಬಲ್ಲಡೆ ವಸುದೆಯೊಳಗೆ ಆತನೇ ಗಾರುಡಿಗ ಕಾಣ. ರಾಮನಾಥ ದಾಸಿಮಯ್ಯನವರು ಇಲ್ಲಿ ಅನ್ನದ ಮಹತ್ವವನ್ನು ಹೇಳುತ್ತಿದ್ದಾರೆ. ಹಸಿವಿನಿಂದ ಸಾಯುತ್ತಿರುವಂತಹ ಸಮಾಜವನ್ನು ಅವರು ಕಂಡಿದ್ದಾರೆ. ಇವತ್ತು ನೆನ್ನೆಯದಲ್ಲ ಈ ಹಸಿವಿನ ಸಮಸ್ಯೆ, ದಾಸಿಮಯ್ಯನವರ ಕಾಲದ್ದು ಅಲ್ಲ, ಅದಕ್ಕೂ ಹಿಂದಿನಿಂದಲೂ ಕೂಡ ಇಲ್ಲಿ ಅಸಮಾನತೆ ಎಂಬುದು ತಾಂಡವವಾಡುತ್ತಿದೆ ಈ ನಾಡಿನಲ್ಲಿ. ನಾನು ಮೊದಲೇ ಹೇಳಿದಂತೆ ಎಲ್ಲಿ ಸ್ವಾರ್ಥಿಗಳು, ಸ್ವಾರ್ಥಪರ ಆಲೋಚನೆಗಳು ಜಾಸ್ತಿ ಆಗುತ್ತವೆಯೋ, ಎಲ್ಲಿ ನನಗೆ, ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ಎನ್ನುವ ಸಂಗ್ರಹಣ ಬುದ್ಧಿ ಎಲ್ಲಿ ಹೆಚ್ಚಾಗುತ್ತದೆಯೋ ಅಲ್ಲಿ ಅಸಮಾನತೆ ಎಂಬುದು ಹೆಚ್ಚಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಎಲ್ಲ ಇದ್ದರೂ ಕೂಡ ಅದು ಎಲ್ಲರಿಗೂ ಇರುವುದಿಲ್ಲ, ಎಲ್ಲೋ ಕೆಲವರ ಸೊತ್ತಾಗಿ ಬಿಡುತ್ತದೆ. ಹಸಿವಿನಿಂದ ಸಾಯ್ತಕ್ಕಂಥವರ ಬಗೆಗೆ ಮೊದಲು ಕನಿಕರವನ್ನು ಸೂಚಿಸುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಇವತ್ತು ನಾಗರಿಕ ಪ್ರಪಂಚ ಏನು ವಿಜ್ಞಾನ ತಂತ್ರಜ್ಞಾನ ಎಲ್ಲ ಬೆಳೆದಿದೆ ಎನ್ನುತ್ತೇವೆ, ಆದರೆ ಇವತ್ತು ಕೂಡ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ, ಹಸಿವಿನಿಂದ ನರಳುತ್ತಿರುವವರನ್ನ, ಹಸಿವಿನಿಂದ ಸಾಯುತ್ತಿರುವವರನ್ನ ಗಮನಿಸುತ್ತಿದ್ದೇವೆ. ಎಲ್ಲಿದೆ ಹಾಗಾದ್ರೆ ಸಮಾನತೆ? ಇಲ್ಲಿ ಸ್ವಲ್ಪ ಮನುಷ್ಯತ್ವ ಇರತಕ್ಕಂಥವರು ಆಲೋಚನೆ ಮಾಡಬೇಕಾಗಿದೆ. ಸಮಕಾಲೀನ ಸಂದರ್ಭದಲ್ಲಿ ಇವತ್ತು ಕೂಡ ಈ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಬಡತನ, ಹಸಿವು ಮೊದಲು ನೀಗಬೇಕು. ಜೇಡರ ದಾಸಿಮಯ್ಯನವರು ಈ ವಚನದಲ್ಲಿ ಹಸಿವಿನ ಭೀಕರತೆಯನ್ನ ಮತ್ತು ಅನ್ನದ ಮಹತ್ವವನ್ನ ಬಹಳ ಸ್ವಾರಸ್ಯಕರವಾಗಿ ಒಂದು ರೂಪಕವಾಗಿ ಹೇಳುತ್ತಿದ್ದಾರೆ. ಹಸಿವು ಎಂಬ ಹೆಬ್ಬಾವು ಬಂದು ಬಸಿರ ಹಿಡಿದಡೆ, ಅಂದ್ರೆ ಹೊಟ್ಟೆಯನ್ನೇ ಕಚ್ಚಿಬಿಟ್ಟಿತು ಅನ್ನೋ ಅರ್ಥದಲ್ಲಿ. ಅಂದ್ರೆ ಹಸಿವು ಎಂಬುದು ನಮ್ಮನ್ನ ವ್ಯಾಪಿಸಿದಾಗ ಅದನ್ನು ಹೇಳುತ್ತಾರೆ. ಒಂದೊಂದು ಹಾವುಗಳ ವಿಷ ಒಂದೊಂದು ರೀತಿ. ಕೆಲವು ಹಾವುಗಳ ವಿಷ ಬೇಗ ನಮ್ಮ ದೇಹವನ್ನು ಆವರಿಸುವುದಿಲ್ಲ, ಅದರಲ್ಲೂ ಹೆಬ್ಬಾವು ಅಥವಾ ಕಾಳಿಂಗ ಸರ್ಪ ಇಂತಹವುಗಳ ವಿಷ ಬಹುಬೇಗನೆ ನಮ್ಮ ಪಾದದಿಂದ ಮಸ್ತಕದವರೆಗೆ ವ್ಯಾಪಿಸಿ ಬಿಡುತ್ತದೆ. ಯಾರನ್ನ ಹಾವು ಕಚ್ಚುತ್ತದೆಯೋ ಅಂತವರ ದೇಹಾದ್ಯಂತ ಆ ವಿಷ ಆವರಿಸಿ ಅವರನ್ನ ನೋವಿಗೆ, ಕೊನೆಗೆ ಸಾವಿಗೆ ದೂಡಿಬಿಡುತ್ತದೆ. ಅಂತಹ ಸಂಕಟದಿಂದ ಪಾರು ಮಾಡಬೇಕು. ಇಲ್ಲಿ ಹಸಿವು ಎಂಬ ಹೆಬ್ಬಾವು ಬಂದು ನಮ್ಮನ್ನ ಹಿಡಿದಿದೆ ಎಂದಾಗ ಆ ಹಸಿವಿನ ಭೀಕರತೆ ಎಂತಹ ಭಯಾನಕವಾದದ್ದು. ಹಸಿವೆಂಬ ಹೆಬ್ಬಾವು ಬಂದು ಈ ಬಸಿರ ಹಿಡಿದಡೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ, ಅಂದ್ರೆ ಪಾದದಿಂದ ಹಿಡಿದು ಮಸ್ತಕದವರೆಗೆ ವಿಷ, ಆ ಹಸಿವಿನ ಸಂಕಟ ಬಹುಬೇಗ ವ್ಯಾಪಿಸಿ ಬಿಡುತ್ತದೆ. ಹಸಿವಿನ ಸಂಕಟ ಅನುಭವಿಸಿದವನಿಗೆ ಅದು ವೇದ್ಯ. ಹೊಟ್ಟೆ ನೋವಿನಿಂದ ಹೊಟ್ಟೆಯ ಸಂಕಟವನ್ನು ಅನುಭವಿಸ್ತಾ ಇರ್ತಾರಲ್ಲ, ಆ ಸಂಕಟವನ್ನು ನಾನು ಮಾತಿನಲ್ಲಿ ಹೇಳಲಾಗದು. ಅದನ್ನ ಹೋಗಲಾಡಿಸಬೇಕಾದರೆ ಆ ಹಾವಿನ ವಿಷದಂತೆ ಅದು ಏರಿದೆ, ಅಷ್ಟು ಸಂಕಟವನ್ನ ಕೊಡುತ್ತಿದೆ. ಅಂತಹ ಹಸಿವಿನ ಸಂಕಟವನ್ನು ಹೋಗಲಾಡಿಸಬೇಕಾದ್ರೆ ಮೊದಲು ಅವನಿಗೆ ಅನ್ನವನ್ನ ನೀಡಬೇಕು. ಅನ್ನ ನೀಡತಕ್ಕಂತಹವನು ಶ್ರೇಯಸ್ಸಿದೆಯಲ್ಲ, ಅದು ಮುಂದಿನ ಸಾಲಿನಲ್ಲಿ ಹೇಳ್ತಾರೆ. ಹಸಿವಿಗೆ ಅನ್ನವನಿಕ್ಕಿ ವಿಷವನಿಳುಹಬಲ್ಲಡೆ, ಅಂದ್ರೆ ಆ ಹಸಿವಿನ ಸಂಕಟವನ್ನ ಕಡಿಮೆ ಮಾಡುವುದಾದರೆ ಈ ವಸುದೆಯೊಳಗೆ, ಅಂದ್ರೆ ಈ ಭೂಲೋಕದಲ್ಲಿ ನಿಜವಾಗಿಯೂ ಕೂಡ ಅವನೇ ಗಾರುಡಿಗ ಕಾಣ. ಗಾರುಡಿಗ ಅಂದ್ರೆ ಗರುಡ ವಿದ್ಯೆಯನ್ನ ಬಲ್ಲವನು. ಗಾರುಡಿಗ ಅಂದ್ರೆ ಮಾಂತ್ರಿಕ, ಮಂತ್ರವಿದ್ಯೆಯನ್ನ ಬಲ್ಲವನು. ಹಾವಿನ ವಿಷವೊಂದು ಏರುತ್ತಿರುವಾಗ ವಿಷವನ್ನ ಕಡಿಮೆ ಮಾಡುವವನು ತನ್ನ ಮಂತ್ರ ತಂತ್ರಗಳ ಮೂಲಕ, ಔಷಧಿಯ ಮೂಲಕ ಆ ಹಾವು ಕಚ್ಚಿದ ವ್ಯಕ್ತಿಗೆ ಕೊಟ್ಟು ಆ ಔಷಧಿಗಳ ಮೂಲಕ ವಿಷವನ್ನ ಹೇಗೆ ಕಡಿಮೆ ಮಾಡಿ ಆ ನೋವಿನಿಂದ, ಸಾವಿನಿಂದ ಅವನನ್ನ ಪಾರು ಮಾಡುತ್ತಾನೋ, ಹಸಿವಿನ ಸಂಕಟ ವ್ಯಾಪಿಸಿರುವಾಗ ಅನ್ನವನ್ನು ಕೊಟ್ಟು ಯಾರು ಆ ಸಾವು ನೋವಿನಿಂದ, ಆ ಹಸಿವಿನಿಂದ ನರಳುತ್ತಿದ್ದ ವ್ಯಕ್ತಿಯನ್ನ ಪಾರು ಮಾಡುತ್ತಾನೋ ಅವನು ನಿಜವಾದ ಮಾಂತ್ರಿಕ, ಅವನು ನಿಜವಾದ ಗಾರುಡಿಗ ಎಂಬುದಾಗಿ ದಾಸಿಮಯ್ಯನವರು ಹೇಳುತ್ತಾರೆ.
ಅಂದ್ರೆ ಅನ್ನ ನೀಡ್ತಕ್ಕಂಥದ್ದನ್ನ. ಮೊದಲು ನಮ್ಮ ಜನಗಳಿಗೆ ಹಸಿವಿಗೆ ಅನ್ನವನ್ನು ಕೊಡಬೇಕು. ಅನ್ನ ದಾನಕ್ಕಿಂತ ಇನ್ನು ಶ್ರೇಷ್ಠವಾದ ದಾನವಿಲ್ಲ. ಅನ್ನ ಅನ್ನ ಸರ್ವಜ್ಞ ಕೂಡ ಅದನ್ನ ಹೇಳುತ್ತಾರೆ. ಅನ್ನ ದೇವರಿಗಿಂತ ಇನ್ನು ದೇವರುಂಟೆ. ನಮ್ಮ ಜನ ಅಲ್ಲಿ ಇಲ್ಲಿ ಹೋಮ ಹವನಗಳನ್ನ ಮಾಡಿಸ್ತಾರಲ್ಲ. ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಒಂದ್ ಕಡೆ ಹೇಳ್ತಾರೆ, ನೀವು ಯಾವ ಯಜ್ಞ ಯಾಗಗಳನ್ನು ಮಾಡಬೇಡಿ, ಅನ್ನ ಯಜ್ಞ ಮಾಡಿ. ಅಂದ್ರೆ ಕೃಷಿಕ ವೃತ್ತಿ ಇದೆಯಲ್ಲ, ಇದನ್ನ ಸರಿಯಾದ ರೀತಿಯಲ್ಲಿ ಮಾಡಿ ಎಲ್ಲರಿಗೂ ಮೊದಲು ಹೊಟ್ಟೆ ತುಂಬ ಅನ್ನವನ್ನು ಕೊಡಬೇಕು. ಹೊಟ್ಟೆ ತುಂಬ ಅನ್ನ ಕೊಟ್ಟದ್ದೇ ಆದರೆ ಅದು ನಿಜವಾದ ಮನುಷ್ಯತ್ವ, ಅದು ಮನುಷ್ಯನಿಗೆ ಶ್ರೇಯಸ್ಸನ್ನು ತಂದುಕೊಡುತ್ತದೆ ಎಂಬುದಾಗಿ ಹೇಳುತ್ತಾರೆ. ದಾಸಿಮಯ್ಯನವರು ರಾಮನಾಥನಿಗೆ ಹೇಳುತ್ತಿದ್ದಾರೇನೋ ಎನ್ನುವಂತೆ ಹೇಳುತ್ತಲೇ ಈ ಈ ವಚನದಲ್ಲಿ ಸಾರುತ್ತಲೇ, ಅಂತಹ ಹಸಿವಿಗೆ ಅನ್ನವನ್ನು ಕೊಡ್ತಕ್ಕಂತಹ ವ್ಯಕ್ತಿ ನಿಜಕ್ಕೂ ವಸುದೆಯೊಳಗೆ ಗಾರುಡಿಗ ಎನ್ನುತ್ತಾರೆ. ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಇವತ್ತಿನ ಈ ಸಂದರ್ಭದಲ್ಲಿ. ಹಾಗಾದರೆ ನಾವು ಎಂತಹ ಮನುಷ್ಯತ್ವವನ್ನು ರೂಢಿಸಿಕೊಳ್ಬೇಕು, ನಾವು ಹೇಗೆ ಬೆಳೀಬೇಕು? ಹಸಿವಿನಿಂದ ಸಾಯ್ತಕ್ಕಂಥವರ ಮಧ್ಯದಲ್ಲಿ ನಾವು ನಮ್ಮದೇ ಆಗಿರತಕ್ಕಂತಹ ಆಡಂಬರವನ್ನು ಮಾಡಬೇಕೆ? ಆಡಂಬರ ಒಳ್ಳೆಯದೇ. ಮುಂದಿನ ವಚನಗಳಲ್ಲಿ ನಾನು ದಾಸಿಮಯ್ಯನವರು ಇಂತಹ ಡಂಬಾಚಾರದ ವ್ಯಕ್ತಿಗಳನ್ನ ಬಹಳ ನೇರವಾಗಿ ನಿಷ್ಠುರವಾದ ಭಾಷೆಯಲ್ಲಿಯೇ ವಿಳಂಬಿಸುವುದನ್ನ ಮುಂದಿನ ಸಂಚಿಕೆಗಳಲ್ಲಿ ಗಮನಿಸೋಣ.